ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಹಾಲಿನ ಪೌಡ್ರಿಂದ ತುಂಬಾ ಸಾಫ್ಟ್ ಆಗಿರೋ ಅಂಥ ರುಚಿಯಾದಂಥ ರಸಗುಲ್ಲನ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹಾಲಿನಲ್ಲಿ ಮಾಡಿದಷ್ಟೇ ಟೇಸ್ಟಿಯಾಗಿ ಬರುವಂಥ ರಸಗುಲ್ಲ ಇದು. ತುಂಬ ಟೇಸ್ಟಿಯಾಗಿರುತ್ತೆ, ಸಾಫ್ಟಾಗಿರುತ್ತೆ. ನೀವು ಹಾಲು ಹಾಕಿ ಪನ್ನೀರ್ ಮಾಡ್ತಿರಲ್ಲ ರಸಗುಲ್ಲ, ಅದೇ ಥರ ಸಾಫ್ಟಾಗಿ ಟೇಸ್ಟಾಗಿ ಬರುತ್ತೆ ರಸಗುಲ್ಲ. ಹಾಲು ಪೌಡ್ರ್ ಉಪಯೋಗಿಸಿ ಇವತ್ತು ರಸಗುಲ್ಲ ಮಾಡೋದನ್ನು ನೋಡೋಣ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಡೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಇವಾಗ ಈ ಹಾಲಿನ ಪೌಡ್ರಿಂದ ರಸಗುಲ್ಲನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1 ಕಪ್ಪಷ್ಟು ಹಾಲು ಪುಡಿನ ತಗೊಂಡಿದ್ದೀನಿ. ಇದು ಈ ಗೌರ್ಮೆಂಟ್ ಎಲ್ಲ ಕೊಡ್ತಾರಲ್ಲ ಮಕ್ಕಳಿಗೆ ಮತ್ತು ಬಾಣಂತಿಯರಿಗೆ, ಆ ಹಾಲು ಪೌಡ್ರನ್ನ ತೊಗೊಂಡಿದ್ದೀನಿ. ನಿಮಗೆ ಯಾವ ಬ್ರ್ಯಾಂಡ್ ಬೇಕು, ಯಾವ ಕಂಪ್ನಿದು ಬೇಕು ಅದನ್ನು ನೀವು ಉಪಯೋಗಿಸ್ಕೊಳ್ಬೋದು. ನಿಮ್ಮ ಮನೇಲಿ ಯಾವುದಿರುತ್ತೆ ಆ ಹಾಲಿನ ಪುಡಿನೇ ಉಪಯೋಗಿಸ್ಕೋಬೋದು. ನಾನಿಲ್ಲಿ 1 ಕಪ್ಪಷ್ಟು ಹಾಲು ಪೌಡ್ರಿಗೆ 4 ಕಪ್ಪಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಯಾವ ಕಪ್ಪಲ್ಲಿ ಹಾಲು ಪೌಡ್ರ್ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ 4 ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಸ್ಕೋಬೇಕು. ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಮೊದಲಿಗೆ ಗಂಟಿಲ್ದಿರೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನು ಸ್ಟವ್ ಆನ್ ಮಾಡಿ ಇಟ್ಟಿದ್ದೀನಿ. ಸ್ಟವ್ ಆನ್ ಮಾಡಿ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ರೆ ಗಂಟು ಬರಲ್ಲ, ಅದಾಗೆ ಎಲ್ಲ ಕರಗಿ ಈ ರೀತಿ ಹಾಲು ಥರ ಬರುತ್ತೆ. ಇವಾಗ ಇದನ್ನು ಮೀಡಿಯಮ್ ಫ್ಲೇಮ್ ಇಟ್ಟು ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡೋಣ. ನೋಡಿ, ನಾನಿಲ್ಲಿ ಈ ಹಾಲು ಪೌಡ್ರನ್ನ ಉಪಯೋಗಿಸಿದ್ದೀನಿ. ಈ ಗೌರ್ಮೆಂಟಿಂದ ಸಿಕ್ಕುತ್ತಲ್ಲ ಆ ಹಾಲು ಪೌಡ್ರ್ ನಿಮ್ಮ ಮನೇಲಿದ್ದರೆ ಉಪಯೋಗಿಸ್ಕೊಳ್ಳಿ, ಅಥವಾ ಯಾವುದೇ ಬ್ರ್ಯಾಂಡ್ ನೀವು ಯೂಸ್ ಮಾಡಬೇಕು ಅಂತಿದ್ದರೆ ಅದನ್ನು ಕೂಡ ಉಪಯೋಗಿಸ್ಕೊಳ್ಳಿ. ನಾನಿದು ಇವಾಗೆಲ್ಲ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ಒಂದು 5 ನಿಮಿಷ ಇದು ಚೆನ್ನಾಗಿ ಕುದ್ದರೆ ಹಾಲು ತುಂಬಾ ಗಟ್ಟಿಯಾಗಿ ಕ್ರೀಮಿ ಥರ ಬರುತ್ತೆ. ನೋಡಿ, ಇವಾಗ ಹಾಲು 5 ನಿಮಿಷ ಚೆನ್ನಾಗಿ ಕುದ್ದಿದೆ. ಇವಾಗ ಇದನ್ನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ನಾವು ಸ್ಟವ್ ಆಫ್ ಮಾಡಿ ಆದಮೇಲೆ ವಿನಿಗರ್ ಆ್ಯಡ್ ಮಾಡಬೇಕು. ನಾನಿಲ್ಲಿ ನೋಡಿ ಈ ರೀತಿ ವೈಟ್ ವೆನಿಗರ್ನ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ವೆನಿಗರ್ಗೆ 2 ಟೇಬಲ್ ಸ್ಪೂನಷ್ಟು ನೀರನ್ನ ಮಿಕ್ಸ್ ಮಾಡಿ ನಾನು ಹಾಲು ಜೊತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, 2 ಟೇಬಲ್ ಸ್ಪೂನ್ ವೆನಿಗರು, ಇವಾಗ 2 ಟೇಬಲ್ ಸ್ಪೂನಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ವೆನಿಗರ್ ಬದಲಾಗಿ ನಿಂಬೆ ರಸ ಕೂಡ ನಾವು ಉಪಯೋಗಿಸ್ಕೋಬೋದು. 1 ದಪ್ಪದ ನಿಂಬೆಹಣ್ಣನ್ನು ಯೂಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ಹಾಲ್ಗೆ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಟೈಮ್ನಲ್ಲಿ ಸ್ಟವ್ನ ಆಫ್ ಮಾಡಿರಬೇಕು. ಸ್ಟವ್ ಆಫ್ ಮಾಡಿ ಈ ರೀತಿ ವೆನಿಗರ್ ಮಿಕ್ಸ್ ಮಾಡಿದ ಮೇಲೆ ನಾವು ಈ ಥರ ಸ್ಪೂನಿಂದ ಇದನ್ನು ಮಿಕ್ಸ್ ಮಾಡ್ತಾ ಇದ್ದರೆ ನಿಧಾನವಾಗಿ ಹಾಲೆಲ್ಲ ಒಡೆದೋಗಿ ಅದು ತಿಳಿಯಾಗಿ ಮೇಲೆ ನೀರು ಥರ ಕೆಳಗಡೆ ಪನ್ನೀರ್ ನಿಂತ್ಕೊಳ್ಳುತ್ತೆ. ಆವಾಗ ನಾವು ಇದನ್ನು ಶೋಧಿಸ್ಕೋಬೇಕು. ಇವಾಗ ಇದನ್ನು ಕುದಿಸೋದು ಬೇಡ, ಹಾಗೆ ಬಿಟ್ಬಿಡಿ. ಅದಾಗೆ ಸಪ್ರೇಟು ನೀರು ಮತ್ತು ಪನ್ನೀರ್ ಥರ ಸಪ್ರೇಟ್ ಆಗುತ್ತೆ. ತಿಳಿ ನೀರು ಮೇಲೆ ಬಂದಾಗ ನಾವು ಇದನ್ನು ಶೋಧಿಸ್ಕೋಬೇಕು. ನೋಡಿ, ಇವಾಗ ನೀರು ಮತ್ತು ಪನ್ನೀರು ಬೇರೆ ಬೇರೆ ಆಗಿದೆ. ಇವಾಗ ಇದನ್ನು ಒಂದು ಜರಡಿ ತೊಗೊಂಡು ಶೋಧಿಸ್ಕೋತಾ ಇದ್ದೀನಿ. ಪಾತ್ರೆ ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಒಂದು ಸ್ಟೇನರ್ ಇಟ್ಕೊಂಡು ಅದಕ್ಕೆ ಶೋಧಿಸ್ಕೋಬೇಕು. ತುಂಬ ಈಸಿಯಾಗಿ ಮಾಡ್ಕೋಬೋದು. ನೀವು ಒಂದು ಸರಿ ಖಂಡಿತ ಟ್ರೈ ಮಾಡ್ತೀರಾ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ತೊಗೊಂಡ್ಮೇಲೆ ಪನ್ನೀರನ್ನ ಚೆನ್ನಾಗಿ ಈ ನೀರನ್ನೆಲ್ಲ ತೆಗೆದುಬಿಟ್ಟಾದಮೇಲೆ 1 ಕಪ್ಪಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಯಾಕಂದರೆ ವೆನಿಗರ್ ಇರೋದ್ರಿಂದ ಹುಳಿ ಇರುತ್ತೆ. ಫಸ್ಟು ಈ ನೀರನ್ನೆಲ್ಲ ತೆಗೆದಾದಮೇಲೆ ಇವಾಗ 1 ಕಪ್ಪಷ್ಟು ತಣ್ಣೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ತಣ್ಣೀರನ್ನ ಸೇರಿಸಿ ಈ ನೀರೆಲ್ಲ ಚೆನ್ನಾಗಿ ಹೋಗಬೇಕು. ಈ ಪನ್ನೀರಲ್ಲಿ ನೀರಿನಂಶ ಸಂಪೂರ್ಣವಾಗಿ ಹೋಗೋ ಥರ ನಾವು ನೀರನ್ನ ತೆಗಿಬೇಕು. ಇದರಲ್ಲಿ ನಾನು ಒಂದು ಬಟ್ಟೆನ ಉಪಯೋಗಿಸಿ ಅದಕ್ಕೆ ಹರಡ್ತಾ ಇದ್ದೀನಿ. ಇದರಲ್ಲಿ ನೀರೆಲ್ಲ ಕಮ್ಮಿ ಮಾಡಿ ಆದಮೇಲೆ ಒಂದು ಬಿಳಿ ಬಟ್ಟೆನ ತೊಗೊಂಡು ಅದ್ರ ಮೇಲೆ ಇದನ್ನು ಹರಡ್ತಾ ಇದ್ದೀನಿ. ಆವಾಗ ನೀರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀರನ್ನು ನೀವು ತೆಗೆದ್ರೆ ಗಟ್ಟಿಯಾದ ಪನ್ನೀರ್ ಬರುತ್ತೆ. ಪನ್ನೀರ್ ಗಟ್ಟಿ ಇದ್ದರೆ ನಮಗೆ ಚೆನ್ನಾಗಿ ನಾದಕ್ಕೆಲ್ಲ ಈಸಿ ಆಗುತ್ತೆ. ನೋಡಿ, ಇವಾಗ ಬಟ್ಟೆಗೆ ಹಾಕಿ ಚೆನ್ನಾಗಿ ಟೈಟಾಗಿ ಕಟ್ಕೋಬೇಕು. ಎಷ್ಟು ಹಿಂಡಿ ತೆಗೆದ್ರೆ ನೀರು ಬರುತ್ತೋ ಅಷ್ಟನ್ನು ತೆಕ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಸಾಧ್ಯ ಆಗುತ್ತೋ ಆ ರೀತಿ ನೀರನ್ನೆಲ್ಲ ತೆಗಿಯೋ ಥರ ನೀವು ಮಾಡ್ಕೋಬೇಕು. ಆವಾಗ ಪನ್ನೀರ್ ತುಂಬಾ ಗಟ್ಟಿಯಾಗಿ ಬರುತ್ತೆ, ನಾದೋದಕ್ಕೆಲ್ಲ ಈಸಿ ಆಗುತ್ತೆ. ಇವಾಗ ಇದು ನೀರೆಲ್ಲ ಚೆನ್ನಾಗಿ ಹೋಗೋದಕ್ಕೆ ನಾನು 1 ಗಂಟೆ ಹಾಗೆ ಬಿಡ್ತಾ ಇದ್ದೀನಿ. ನೀರೆಲ್ಲ ಹೋದ್ಮೇಲೆ ಪನ್ನೀರನ್ನ ರೆಡಿ ಮಾಡ್ಕೊಳ್ಳೋಣ.
ಅಷ್ಟರಲ್ಲಿ ಈ ಕಡೆ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಫ್ರೈಯಿಂಗ್ ಪ್ಯಾನ್ನ ಇಟ್ಕೊಂಡಿದ್ದೀನಿ, ಅಥವಾ ಒಂದು ಪಾತ್ರೆನಾದರೂ ಇಟ್ಕೊಳ್ಳಿ. ಇದಕ್ಕೆ 1.5 ಕಪ್ಪಷ್ಟು ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ 1.5 ಕಪ್ ಹಾಕ್ಕೊಳ್ಳಿ, ಇಲ್ಲ ಮೀಡಿಯಮ್ ಆಗಿರಲಿ ಅಂದರೆ 1 ಕಪ್ಪೇ ಸಾಕಾಗುತ್ತೆ. ಈ ಕಪ್ಪಲ್ಲೇ ನಾನು 2 ಕಪ್ಪಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಿಹಿ ಕಮ್ಮಿ ಬೇಕು ಅಂದರೆ 3 ಕಪ್ಪಷ್ಟು ನೀರು ಸೇರಿಸ್ಕೊಳ್ಳಿ. ನಾನು 2 ಕಪ್ಪಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ಯಾವ ಕಪ್ಪಲ್ಲಿ ಹಾಲು ಪೌಡ್ರ್ ತೊಗೊಂಡಿದ್ದೆ ಅದೇ ಕಪ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಮೆಷರ್ಮೆಂಟ್ ಕರೆಕ್ಟಾಗಿ ಬರುತ್ತೆ ಒಂದೇ ಕಪ್ ಯೂಸ್ ಮಾಡಿದರೆ. ಇವಾಗಿದು ಕುದಿಬೇಕು ಚೆನ್ನಾಗಿ ಇದು ಕುದೀತಾ ಇರಲಿ. ಅಷ್ಟರೊಳಗೆ ನೀರೆಲ್ಲ ಹೋಗಿದೆ. ನೋಡಿ ಎಷ್ಟು ಹಿಂಡಿ ನೀರು ತೆಗೆದಿದ್ದೀನಿ ಅಂದರೆ ಒಂದು ಸ್ವಲ್ಪ ಕೂಡ ನೀರಿರಲ್ಲ, ಅಷ್ಟು ಗಟ್ಟಿಯಾದ ಪನ್ನೀರ್ ಬಂದಿದೆ. ಇವಾಗ ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಚೆನ್ನಾಗಿ ನಾವು ನಾದ್ಕೊಂಡಷ್ಟು ರಸಗುಲ್ಲಗಳು ಒಡೆದೋಗಲ್ಲ, ಸೀಳ್ಕೊಳ್ಳಲ್ಲ. ಅದಕ್ಕೋಸ್ಕರ ಇವಾಗ ಚೆನ್ನಾಗಿ ನಾದ್ಕೋಬೇಕು. ನೋಡಿ ಎಷ್ಟು ಗಟ್ಟಿಯಾದ ಪನ್ನೀರ್ ಬಂದಿದೆ, ರಬ್ಬರ್ ಥರ ಬಂದಿದೆ. ಹಾಲಲ್ಲಿ ಮಾಡಿದಷ್ಟೇ ಚೆನ್ನಾಗಿ ಪನ್ನೀರ್ ಬಂದಿದೆ ಹಾಲು ಪೌಡ್ರಲ್ಲಿ. ನೀವು ಕೂಡ ಹಾಲು ಪೌಡ್ರ್ ಉಪಯೋಗಿಸಿ ಮಾಡಿ ನೋಡಿ ಇದರಲ್ಲಿ ಸ್ವಲ್ಪ ಕೂಡ ನೀರಿನಂಶ ಇಲ್ಲ, ಹಾಗಾಗಿ ನಾವು ಇದನ್ನು ಚೆನ್ನಾಗಿ ನಾದ್ಬೋದು. ನೀರಿನಂಶ ಇದ್ದರೆ ಚೆನ್ನಾಗಿ ನಾದೋದಕ್ಕಾಗಲ್ಲ. ಚೆನ್ನಾಗಿ ಅದನ್ನು ನಾವು ಚೆನ್ನಾಗಿ ನಾದಲಿಲ್ಲ ಅಂದರೆ ಉಂಡೆ ಮಾಡೋದಕ್ಕೆ ಆಗಲ್ಲ, ಪನ್ನೀರೆಲ್ಲ ಸೀಳ್ಕೊಂಡ್ಬಿಡ್ತವೆ. ಈ ರೀತಿ ಎಷ್ಟು ಸಾಧ್ಯನೋ ಒಂದು 5 ನಿಮಿಷಗಳವರೆಗೂ ನಾವು ಪನ್ನೀರನ್ನ ಚೆನ್ನಾಗಿ ನಾದ್ಕೋಬೇಕು. ನೋಡಿ ಇವಾಗ ಪನ್ನೀರು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬರ್ತಾ ಇದೆ ಅಂತ. ಈ ರೀತಿ ಚೆನ್ನಾಗಿ ಒಂದು 5 ನಿಮಿಷ ನಾದ್ಕೊಂಡ್ರೆ ರಬ್ಬರ್ ಥರ ಇರೋ ಪನ್ನೀರು ಸಾಫ್ಟಾಗಿ ಮೈದಾ ಹಿಟ್ಟಿನ ಥರ ಬಂದುಬಿಡುತ್ತೆ. ಈ ರೀತಿ ಸಾಫ್ಟಾಗಿದ್ದರೆ ನಾವು ಉಂಡೆ ಮಾಡಿದಾಗ ಪನ್ನೀರ್ ಬೇಯಿಸ್ಕೋಬೇಕಾದ್ರೆಲ್ಲ ಸೀಳ್ಕೊಳ್ಳಲ್ಲ, ತುಂಬ ಚೆನ್ನಾಗಿ ಉಂಡೆಗಳು ಹಾಗೆ ಇರ್ತವೆ. ನಮಗೆ ಯಾವ ಶೇಪಲ್ಲಿ ಬೇಕು, ಎಷ್ಟು ಸೈಜಲ್ಲಿ ಬೇಕು ಉಂಡೆಗಳನ್ನ ಮಾಡಿಟ್ಕೊಂಡು ಸಕ್ಕರೆ ಪಾಕದಲ್ಲಿ ಬೇಯಿಸ್ಕೋಬೇಕು. ನಾನು ಮೀಡಿಯಮ್ ಸೈಜಲ್ಲಿ ಉಂಡೆಗಳನ್ನ ಮಾಡಿಟ್ಕೊಳ್ತಾ ಇದ್ದೀನಿ. ನೋಡಿ ನಾನು ಮಾಡಿರೋ ಅಷ್ಟು 1 ಕಪ್ಪು ಹಾಲು ಪೌಡ್ರ್ನಲ್ಲಿ ಒಂದು 11 ಉಂಡೆಗಳು ಈ ಸೈಜಲ್ಲಿ ಆಗಿದೆ. ಇವಾಗ ಇವನ್ನ ಸಕ್ಕರೆ ಪಾಕನಲ್ಲಿ ಬೇಯಿಸ್ಕೊಳ್ಳೋಣ. ಸಕ್ಕರೆ ಪಾಕ ಈ ಕಡೆ ಚೆನ್ನಾಗಿ ಕುದೀತಾ ಇರಬೇಕು. ಉರಿನ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ, ಲೋ ಫ್ಲೇಮಲ್ಲೆಲ್ಲ ಇಡೋಕ್ಕೆ ಹೋಗಬೇಡಿ. ಸ್ಟಾರ್ಟಿಂಗ್ ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ಇಡಬೇಕು. ಇವಾಗ ಎಲ್ಲನೂ ಒಟ್ಟಿಗೆ ನಾನು 11 ರಸಗುಲ್ಲನೂ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಇವನ್ನ ಮುಚ್ಚಿಬಿಟ್ಟು ಹೈ ಫ್ಲೇಮಲ್ಲಿಟ್ಟು ಬೇಯಿಸ್ಕೋಬೇಕು. ಮಧ್ಯೆ ಓಪನ್ ಮಾಡೋದೇನು ಬೇಡ. ಒಂದು 5 ನಿಮಿಷ ಆದಮೇಲೆ ತೆಗೆದು ನೋಡೋಣ. ನೋಡಿ ಇವಾಗ 5 ನಿಮಿಷ ಆಗಿದೆ. ಸಣ್ಣಗಿದ್ದ ಉಂಡೆ ಸ್ವಲ್ಪ ದಪ್ಪಗಿದೆ. ಇವಾಗ ಇದನ್ನು 5 ನಿಮಿಷ ಆದಮೇಲೆ ಮೀಡಿಯಮ್ ಫ್ಲೇಮ್ ಇಡಿ. ಆವಾಗ ಉಂಡೆ ನಿಧಾನವಾಗಿ ಒಳಗಡೆ ಎಲ್ಲ ಬೇಯ್ಕೊಳ್ಳುತ್ತೆ. ನೋಡಿ ಇವಾಗ 5 ನಿಮಿಷ ಆಗಿದೆ. ನೋಡಿ ಉರಿ ಕೂಡ ತುಂಬ ಕಮ್ಮಿ ಇಟ್ಟಿದ್ದೆ. ಒಳಗಡೆ ಎಲ್ಲ ರಸಗುಲ್ಲಗಳು ತುಂಬ ಚೆನ್ನಾಗಿ ಬೆಂದು ಹರಳ್ಕೊಂಡಿದ್ದಾವೆ. ಈ ರೀತಿ ಫಸ್ಟು 5 ನಿಮಿಷ ಹೈ ಫ್ಲೇಮು, ಆಮೇಲೆ 5 ನಿಮಿಷ ನಿಧಾನವಾದ ಉರಿನಲ್ಲಿ ನಾವು ಬೇಯಿಸ್ಕೊಂಡ್ರೆ ರಸಗುಲ್ಲಗಳು ತುಂಬ ಚೆನ್ನಾಗಿ ಉಬ್ಕೊಂಡು ಹರಳ್ಕೊಂಡು ಬೇಯ್ತವೆ. ನಿಧಾನವಾಗಿ ಬೇಯಿಸ್ಕೊಂಡ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದು ಕಲ್ಲರ್ ಕೂಡ ಚೇಂಜ್ ಆಗಿದೆ. ಇವಾಗ ನಾನು ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ. ರಸಗುಲ್ಲ ಅಂತೂ ತುಂಬಾ ಸಾಫ್ಟಾಗಿ ಪರ್ಫೆಕ್ಟ್ ಹದದಲ್ಲಿ ಬೆಂದಿದೆ. 10 ನಿಮಿಷ ಬೇಯಿಸಿ ಸಾಕು. ಮಧ್ಯೆ ಏನು ಚೆಕ್ ಮಾಡೋದು ಬೇಡ. ಉರಿ ಕಮ್ಮಿಲಿಟ್ಟು 5 ನಿಮಿಷ, ಉರಿ ಜಾಸ್ತಿಲಿಟ್ಟು 5 ನಿಮಿಷ ಮಾಡಿ ತುಂಬಾ ಚೆನ್ನಾಗಿರೋಂಥ ರಸಗುಲ್ಲನ ನೀವು ಮಾಡ್ಬೋದು. ನಿಮಗೆ ಫ್ಲೇವರ್ ಬೇಕಂದರೆ 1-2 ಏಲಕ್ಕಿನ ಕೆಚ್ಚಿಬಿಟ್ಟು ಇದಕ್ಕೆ ಸೇರಿಸ್ಕೋಬೋದು. ನಾನು ಏಲಕ್ಕಿ ಏನು ಸೇರಿಸಿಲ್ಲ. ಇವಾಗ ರಸಗುಲ್ಲ ಚೆನ್ನಾಗಿ ಬೆಂದಿದೆ. ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಒಂದು ಸರಿ ಈ ವಿಧಾನದಲ್ಲಿ ಒಂದು ರಸಗುಲ್ಲ ಮಾಡೋದನ್ನು ಟ್ರೈ ಮಾಡಿ ನೋಡಿ. ಖಂಡಿತ ಎಲ್ಲ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಹಾಲು ಪೌಡ್ರ್ ರಸಗುಲ್ಲಗಳು. ಇವಾಗ ತಣ್ಣಗಾದ್ಮೇಲೆ ಸರ್ವ್ ಮಾಡಿ. ಬಿಸಿನಲ್ಲಿ ತಿನ್ನೋದಕ್ಕಾಗಲ್ಲ, ತಣ್ಣಗಾದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಸ್ಪಾಂಜಿ ಆಗಿದೆ ಅಂದರೆ ನೀವು ನಂಬೋದಿಲ್ಲ. ನೀವು ಒಂದು ಸರಿ ಮಾಡಿದ ಮೇಲೇ ಗೊತ್ತಾಗುತ್ತೆ. ನೀವು ಒಂದು ಸರಿ ಖಂಡಿತ ಟ್ರೈ ಮಾಡ್ತೀರಾ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.